ಆದ್ರೂ ಎಂಜಾಯ್ ಮಾಡ್ದು. ನನ್ನ ಮಗನ್ಗೆಲ್ಲ ಫಸ್ಟ್ ವಿಡಿಯೋದಲ್ಲಿ ಒಳ್ಳೆ ಇಂಟ್ರೋ ಕೊಟ್ಬಿಟ್ಟೆ. ಅವ್ನ್ ನಗ್ತಾ ಇರ್ತಾನೆ. ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗೋದು. ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಅನದರ್ ವ್ಲಾಗ್. ಏನಪ್ಪಾ ವಿಷಯ ಅಂದ್ರೆ ತಮ್ಲೈನ್ ನೋಡಿರ್ತೀರಾ, ಏನೂ ಇಲ್ಲ, ಸಡನ್ ಪ್ಲಾನು ಬ್ಯಾಂಗ್ಳೂರ್ ಟು ಮಂತ್ರಾಲಯ ನಮ್ಮ ರಾಯರು ದರ್ಶನ ಮಾಡೋಣ ಅಂತ. ನಮ್ಮ ರಾಯರು ದರ್ಶನ ಮಾಡಿ ತುಂಬ ದಿನ ಆಯಿತು. ನೋಡೋಣ, ಇನ್ನೂ ಹೋಗ್ತಾ ನಮ್ಮ ಭರತ, ನಮ್ಮ ಚೇತನ್ ಬ್ರೋ ಬರ್ತಾವ್ರೆ, ಅವರೆಲ್ಲ ಪಿಕ್ ಮಾಡ್ಕೊಂಡು. ಚೇತನ್ ಬ್ರೋ ಮನೆಗೆ ಬರ್ತಾವ್ರೆ, ಭರತ ಒಬ್ಬನ ಮಾತ್ರ ಪಿಕ್ ಮಾಡಬೇಕು. ನೋಡೋಣ. ಸೊ ಅದೇ ನಮ್ಮ ಚೇತನ್ ಬ್ರೋ ಬಂದಿರಬೇಕು ಅನ್ಕೊಳ್ತೀನಿ. ನೋಡಿ ಪಾಪ ಮನುಷ್ಯ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ಟವ್ರೆ. ಇನ್ನೊಬ್ಬ ಅವನೇ, ಅದೇ ಅವನು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ನಮ್ಮ 20 ವರ್ಷ ನನ್ನ ಸ್ನೇಹಿತ, ನಾನು ಕುಚ್ಕು ಕಂಡ ಕುಚ್ಕು, ನಾನೊಬ್ಬ ಅವನೇ ಸೋಮೇರಿ ನನ್ನ ಮಗ. ಅವ್ನು ನೋಡಕ್ ಹೋಯ್ತಾ ಇದೀವಿ. ಏನ್ ಬ್ರೋ ಕರೆಕ್ಟ್ ಅಲ್ವಾ? ಇನ್ನು ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದವ್ರು, ಇನ್ನೂ ಏನು ತಿಂದಿಲ್ಲ ಅಂದಿವೆ ಹೋಯ್ತಾ. ಇನ್ನೂ ನೋಡ್ರಿ ಹೊಡ್ತಾ ಇದೀವಿ. ಆಗ್ಲೇ ನೋಡ್ರಿ ಇಲ್ಲಿ ಅದು ಕುತ್ಕೊಂಡ್ಬಿಟ್ಟವನೇ, ಒಳಗಡೆ. ನಮಸ್ಕಾರ, ವಂದನೆಗಳು, ಇವತ್ತೆಲ್ಲ ಅವಂದೇ ಸ್ಟೋರಿನೇ ಅವಂದೇ. ಓಕೆ ಗೈಸ್, ಎಷ್ಟು ಹೈಜೀನ್ ಅಂದ್ರೆ ಇಷ್ಟು ಹೈಜೀನ್. ಹಿಂದೆ ಅದ್ರ ಮೇಲೆ ಇಟ್ಬಿಡು. ಏಯ್ ಏನು ಅಲ್ಲಿ ನೋಡ್ರಿ ಗೈಸ್, ಕೇಬಲ್ ಎಲ್ಲ ತಗೊಂಡಿದ್ದೀವಿ ತಾನೆ? ಇರಬೇಕು, ಗೊತ್ತಿಲ್ಲ. ಹಾಕಿದ್ರಲ್ಲ, ಇದ್ರಲ್ಲಿ ಹಾಕಿದ್ರು. ಇದ್ರಲ್ಲಿ ಐತಾ ನೋಡು ಒಂದ್ಸಲ. ಚಾರ್ಜರ್ ತಾನೆ? ಇದ್ರಲ್ಲಿ ಹಾಕ್ಬಿಡಿ. ಆಯ್ತಾ? ನೋಡ್ತೀನಿ ಇದೆ ಒಂದ್ಸಲಿ. ಜೈ ಬಂಡಿ ಮಕ್ಕಳ. ಬಂದ ನಮ್ಮ ಕಾಸ್ಟ ಮನೆ ಹತ್ರ. ಅವನ್ಗೆ ಬರ್ತೀವಿ ಅಂತ ಗೊತ್ತಿದ್ದು ಬ್ರೋ ಅವ್ನು ಫೋನ್ ಮಾಡಿ ಬ್ರೋ ಅವನ್ಗೆ. ನನ್ನ ಮಗ ಬೇಕಂತಾನೆ ನೋಡಿ, ಜಾಲಿಯಾಗಿ ಹೆಂಗೋ ಅವ್ನ್ ಗೊತ್ತು ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ, ಬೇಕಂತ ಮಾಡೋದು. ದೊಡ್ಡ ನಂಬರ್ ಒನ್ ನಮಕರ ನನ್ನ ಮಗ. ಆಚೆ ವೆಯ್ಟ್ ಮಾಡ್ತಾ ಇದ್ವಿ 10 ನಿಮಿಷ ಆಯ್ತಾ. ಏಂತ ಫೋನ್ ಮಾಡ್ಬೇಕು, ಬರ್ತಾ ಇದೀವಿ ಅಂತ ಹೇಳಿಲ್ವಾ? ಕರೆಕ್ಟ್ ಆಗ್ಲಿಲ್ಲ. ಸರಿ, ಅದು ಬನ್ನಿ, ಆಯ್ತು, ವೇಟ್ ಮಾಡ್ತಾ ಇದೀವಿ. ಫೋನ್ ಮಾಡಿಲ್ಲ, ಯಾರು ಫೋನ್ ಮಾಡ್ಬೇಕು? ಮಾಡ್ತಾರ ಅವ್ನಿಗೆ ಫೋನ್ ಬೇರೆ. ಅವನ ಮಗ ಮುಚ್ಚ, ಅವನ ಮಗಕ್ಕೆ ಇಂತ. ನನ್ನ ಮಗನ್ಗೆಲ್ಲ ಫಸ್ಟ್ ವಿಡಿಯೋದಲ್ಲಿ ಒಳ್ಳೆ ಇಂಟ್ರೋ ಕೊಟ್ಬಿಟ್ಟೆ. ಅದು ಅವ್ನಿಗೆ ಜೋಶ್ ಬಂದ್ಬಿಟ್ಟೈತಿ. ಯಾವಾಗ್ಲೂ ಅವ್ನಿಗೆ ಅದೇ ತರ ಇಂಟ್ರೋ ಕೊಡ್ತೀನಿ ಅನ್ಕೊಂಡ್ಬಿಟ್ಟ ಅವನು. ಇರ್ಮನೆ ಅಲ್ಲಿ ಹಿಂದೆ ಬೈತೀವಲ್ಲ, ಅಲ್ಲಿ ಲೆಫ್ಟ್ ಇದ್ ಮಾಡ್ಬೇಕಾದ ಇಟ್ರೆ ಆಯ್ತು. ಏನ್ ಜಾಸ್ತಿ ಲ್ಯಾಗ್ ಎಲ್ಲ ಮಾಡಲ್ಲ, ಡೈರೆಕ್ಟ್ ಒಂದ್ ಟೀ ಸ್ಟಾಪು, ಒಂದ್ ಟೋಲ್ ಸ್ಟಾಪು, ಡೈರೆಕ್ಟ್ ಮಂತ್ರಾಲಯ. ಊಟ ಪಾಪ ಬ್ರೋ ಕೆಲಸ ಮುಗಿಸ್ಕೊಂಬರೆ ಬಂದವ್ರೆ. ನೋಡಿ ನಮ್ ಬ್ರೋ ಲಾಸ್ಟ್ ವಿಡಿಯೋದಲ್ಲಿ ಮಿಸ್ ಆಗೋದ್ರು ಪಾಪ. ಅದೇನು ಅಂದ್ರೆ ಏನು ಇಲ್ಲ, ನಮ್ ತಂಗಿಯವರ ಅಜ್ಜಿ ತೀರೋಗಿದ್ರು. ಸೊ ಹಾಗಾಗಿ ಪಾಪ ಬೇಜಾರಾಗಿ ಹೊಂಟೋಗ್ಬಿಟ್ರು. ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಆದ್ರೂ ಎಂಜಾಯ್ ಮಾಡ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇವ್ ನಾವೆಲ್ಲ ಎಂಜಾಯ್ ಮಾಡಿದ್ದು. ಈಗ ಒಬ್ಬ ಬರ್ತಾನೆ ನೋಡ್ರಿ, ಲಕ್ಷ್ಮೀ ಪುತ್ರ, ಅವನೇ ಎಂಜಾಯ್ ಮಾಡಿರೋ ಜಾಸ್ತಿ. ನೋಡ್ರಿ ಎಷ್ಟೊತ್ತು ಕಾಯಿಸ್ಬೇಕಿ ನನ್ ಮಗನ್ನ. ನೋಡ್ರಿ ಸಾರಿ, ನಾವೇ ಕಾಯ್ತಾ ಇದೀವಿ ಗುರು. ಈಗ ಅವನ ಕೊಡ್ರಿ, ನೋಡ್ರಿ ಇನ್ನ ನಮ್ಮ ಮಗ, ಇನ್ನು ಅವನೊಬ್ಬ, ಅವ್ನ್ ನಗ್ತಾ ಇರ್ತಾನೆ. ಇವನು ಈ ನನ್ನ ಮಗ ಕಾರಲ್ಲಿ ಕಿತ್ತೋಗಿರೋ ಆಡಕ್ ಸಾಯಿಸ್ತಾನೆ. ಅವನು ವಿಡಿಯೋ ಕಾಲಲ್ಲೇ ಇರ್ತಾನೆ. ನೋಡ್ರಿ ಅವ್ರ ಮನೇಲಿ ಅವ್ರ ಅಪ್ಪ ಎಲ್ಲಾ ಸಿಂಹಗಳನ್ನೇ ಹುಟ್ಟಿಸ್ಬಿಟ್ಟವ್ರೆ. ಚಿಕ್ಕ ಸಿಂಹ ಹೋಯ್ತು, ನೋಡ್ರಿ ದೊಡ್ಡ ಸಿಂಹ ನೋಡ್ರಿ ಬಂದ ನೋಡ್ರಿ. ಏನ್ ಓಪನ್ ಮಾಡೋದು ಅವ್ನ ಮಕ ಮುಚ್ಚ. ಆರ್ಡ್ರು ಇದ್ರಲ್ಲ, ಆರ್ಡ್ರು ಬೇರೆ. ಯಾಕೆ ಹಾಯ್ ಸಿಂಹ. ಆಕ್ಚುಲಿ ಒರಿಜಿನಲ್ ಸಿಂಹ ಅಂದ್ರೆ ಇವನೇ, ನಮ್ ಸಿಂಹ ಅವನು. ಬಾ ನೋಡ್ರಿ ನಮ್ ಶಿಷ್ಯ. ಇವನ್ ಏಂತಿಕೆ ನೋಡು, ಒಂದು ಎಲ್ಲಾರು ಹೋಗ್ಬೇಕಾದ್ರೆ ಒಂದು ಇದೇ ಬಾಳಿ ಒಂದು ನೋಡೋದ್ ನೋಡ್ರಿ. ನೋಡ್ರಿ ಇದಕ್ಕೆಲ್ಲ ಕಾರಣ ಇವನೇ, ಪವನನೇ. ನಮ್ಮವ್ರಿಗೆಲ್ಲ ಕೇಳಿದ್ನೆಲ್ಲ ಅಂಗಡಿಯಿಂದ ಹೃದಯ ಪೂರ್ವಕ ಎತ್ಕೊಟ್ಟಿ ಏನ್ ಪವನ ಏನ್ ಮಾಡ್ತಾವ್ ನೋಡ್ರಿ. ಅವ್ನು ನೋಡ್ರಿ, ಅವ್ನ್ ಸಾಮಾನ್ಯ ನನ್ನ ಮಗ ಅಲ್ಲ ಅವನು.
ನೋಡಿ ಬರೀ ಪಬ್ಜಿ. ಮಗು ಆಯ್ತು, ಮಗು ಸ್ಕೂಲ್ ಕಳ್ಸೋ ಟೈಮ್ ಬಂತು, ನನ್ ಮಗನ್ ಬರೀ ಪಬ್ಜಿ. ಇನ್ನು ಚೈಲ್ಡ್ಗಳ ತರ ಪಬ್ಜಿ ಆಡ್ಕೊಂಡ್ ಗೊತ್ತಾವ್. ಲಾಂಗ್ ಟೈಮ್ ಅಂತಲ್ಲಾಗ ಹೋಗ್ತಾ ಇದೀವಿ. ಯಾವ ಖುಷಿಗೆ ಏನು ಇಲ್ಲ, ನೋಡ್ಬೇಕನ್ನಿಸ್ತು ರಾಯರ್ನ. ಅದಕ್ಕೆ ನೈಟ್ ಕಾಲ್ ಮಾಡ್ಬಿಟ್ಟು ನಾಳೆ ಪ್ಲಾನ್ ಮಾಡ್ಕೋ, ಮತ್ತೆ ಬಂದ್ಬಿಡು ಹೋಗೋಣ. ಈ ತರ ಸಡನ್ ಪ್ಲಾನ್ ಮಾಡೋದು. ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗೋದು. ಆದ್ರೆ ಪಾಪ ಚೇತು ಬ್ರೋ ನೈಟ್ ಶಿಫ್ಟ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟವ್ರೆ. ಈಗ ಡೇ ಶಿಫ್ಟ್ ಇತ್ತು, ನೈಟ್ ಶಿಫ್ಟ್ ಅಲ್ಲ. ಏನ್ ತೊಂದ್ರೆ ನಿದ್ದೆ ಎಲ್ಲ ಆಯ್ತಾ? ಲಾಸ್ಟ್ ಟೈಮ್ ಹೋಗಿದ್ದೆ ಹಿಂಗಿತ್ತು ಕಾಫಿ ಕುಡಿಗೆ ಚೇತು ಬ್ರೋ. ಸಾಕ ಡೈಲಾಗ್ ಹೊಡಿರಲ್ಲ, ಡ್ಯಾಡಿ ಕಿಡ್ನಾಪ್ ಮಾಡ್ತಾರೆ ಬರೋದವ್ರು. ಏನಿಲ್ಲ, ಆ ಕಾಫಿ ಒಳ್ಳೆ ಲೊಕೇಶನ್ ಇದೆ ನಮ್ದೊಂದು ಮಲ್ಲೇಶ್ವರಂ ಅಲ್ಲಿ ಅಡ್ಡ. ಅದು ನೆಕ್ಸ್ಟ್ ಅದು ಒಂದಿನ ಒಂದು ಬ್ಲಾಗ್ ಮಾಡ್ತೀವಿ ಅದನ್ನ. ಸದ್ಯಕ್ಕೆ ನಮ್ ರಾಯರು ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಎಲ್ಲಾರ್ಗು ಒಳ್ಳೇದಾಗ್ಲಿ, ಸುಖ ಶಾಂತಿ ಆಯಸ್ಸು ನೆಮ್ಮದಿ ರಾಯರು ಕೊಟ್ಟಿ ಎಲ್ಲಾರನು ಚೆನ್ನಾಗ್ ಕಾಪಾಡ್ಲಿ ಅಂತ. ಆರೋಗ್ಯ ಕೆಲಸ ಸಕ್ಸಸ್ ಆಗ್ಲಿ ಎಲ್ಲಾರ್ಗು. ನಾಳೆ ಯಾರು ಇವತ್ತು ಹೊಟ್ಟೆ ಹಸ್ಕೊಂಡವ್ರ ಅವ್ರಿಗೆಲ್ಲ ನಾಳೆ ಊಟ ಸಿಗ್ಲಿ ಹೊಟ್ಟೆ ತುಂಬಾ. ಮಗಳು ಬರ್ತಡೆ ಬೇರೆ 21ಕ್ಕೆ. ಅವಾಗ ಇದೇ ಬಾಯ್ಸ್ ಎಲ್ಲ ಬರ್ತಾ ಇರ್ತೀವಿ ಮತ್ತೆ ನಮ್ಮ ಊರಿಗೆ. ಅವಾಗ ಇನ್ನೂ ಅಲ್ಲೊಂದು ಲಾಗ್ ಮಾಡ್ತೀವಿ. ಅದು ಇನ್ನೂ ಸಕ್ಕತ್ತಾಗಿರುತ್ತೆ ಊರು. ಫುಲ್ಲು ಮಳೆ. ಈಗ್ಲೂ ಅಷ್ಟೇ ಒಂದು 2 ವಾರದಿಂದ ಮಳೆ ಇಟ್ಕೊಂಡಿದೆ. ಈಗ್ಲೂ ಒಂದು ಚೂರು ಬಿಟ್ಟಿಲ್ಲ ಮಳೆ. ಇಲ್ಲಿ ಹೋಗ್ತಾ ಇದೆ. ಯಾವ ಜಾಗ ಯಾವ್ದು ಅಂತ 21ನೇ ತಾರೀಕು ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ರಿ, ಒಬ್ನೇ ನಿದ್ದೆ ಮಾಡದೆ ಓಡಿಸ್ಕೊಂಬಂದಿದ್ದೀನಿ. ನನ್ನ ಮಕ್ಳು ಮಲ್ಕೊಂಬಂದ್ಬಿಟ್ಟು ಆ ಸಾಂಗ್ ಈ ಸಾಂಗ್ ಅಂತವ್ರೆ. ಮನುಷ್ಯತ್ವನೇ ಇಲ್ಲ ನನ್ನ ಮಕ್ಳಿಗೆ. ಇವನಂತೂ ಸಾಂಗ್ ಹಾಕ್ಬಿಟ್ಟು ಸಾಯಿಬ್ರು ಸಾಂಗ್ ಹಾಕ್ಬಿಟ್ಟು ಆಡ್ತಾ ಅಂತ ಹೊಡಿತವ್ರೆ. ಅವ್ನು ನೋಡ್ದೆ ಸರಿ, ಅವ್ನ ಕೈಯಲ್ಲಿ ಹಂಗೆ ಮುಗ್ದೋಗ್ಬಿಡ್ತು ಫೋನು. ಸರಿ ಮುಟ್ಟಿದ್ರೆ ಎದ್ಬಿಡ್ತಾನಂತ ಹಂಗೆ ಬಿಟ್ಬಿಟ್ಟೆ ನಾನು. ಪ್ರಾಬ್ಲಮ್ ಇಲ್ಲ ನೋಡ್ರಿ, ನಿದ್ದೆ ಇಲ್ಲದೆ ಓಡಿಸ್ಕೊಂಡ್ ಬಂದಿದ್ದೀನಿ. ಇನ್ನೊಂದು 70 ಕಿಲೋಮೀಟರ್ ಐತಿ. ನನ್ನ ಮಗನ್ ನೋಡ್ರಿ, ಇವ್ರು ಶೋಕಿ ನೋಡ್ರಿ. ಅವ್ರು ಅವ್ರಂತೂ ಸಾಯಿಬ್ರು ಇನ್ನೂ ನೋಡ್ರಿ ಫುಲ್ ಡೀಪ್ ನಿದ್ದೆ ಸಾಯಿಬ್ರು. ಚೇತನ್ ಬ್ರೋ ಕಾಫಿ ಬನ್ನಿ. ನಮಸ್ಕಾರ ಕಣಣ್ಣ. ಅಣ್ಣ ಗುಡ್ ಮಾರ್ನಿಂಗ್. ಬರ್ಬೇಕು. ಏನ್ ಬ್ರೋ ತೂರಾಡ್ತಾ ಇದ್ಯಾ? ಅಯ್ಯೋ ಏರಿಸ್ತೀನಿ ಆಮೇಲೆ. ಕಾಣ್ತಾ ಇದ್ದಾನಪ್ಪ. ಹಾ, ಆನ್ ಮಾಡಿದ್ಯಾ? ಯಾಕೆ ಆನ್ ಮಾಡಿದ್ಯಾ ಬ್ರೋ? ಚೆನ್ನಾಗ್ ಮಲ್ಕೊಂಡ್ ಬಂದ್ರು ಗೊರಕೆ ಹೊಡ್ಕಂಡಿ. ಹಿಂದೆ ಇದಾರೆ ನೋಡ್ರಿ, 3 ಜನ ಅವ್ರೆ ನೋಡ್ರಿ. ಸಾಮಾನ್ಯದವರಲ್ಲ. ಒಬ್ರು ಏನೋ ಚೋಟ್ ಶಂಕರನ್ ಶಿಷ್ಯ, ಒಬ್ಬ ಚಂಡಾಲ್ ಶಿಷ್ಯದ್ರಣ ಶಿಷ್ಯಂತಿರು ಕಣ. ಆಮೇಲೆ ಇವನೊಬ್ಬ ಆಂಜಿನ ಅಂತೂ ಅಪ್ಪ, ಅವನಂತ ಮಲಗಿದ್ದು ಹಿಂಗೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಅವ್ನು ಎಷ್ಟ್ ನಿದ್ದೆ ಹೊಡಿತಾನ ಗೊತ್ತಾ? ಅವನು ಹಿಂಗ್ 2 ನಿಮಿಷ ಮಲ್ಕಂಗಿಲ್ಲ, ಹಂಗೆ ಹೋಗ್ಬಿಟ್ಟಿರ್ತಾನೆ. ಈ ಸರಿ ಎಷ್ಟು 2 ಗಂಟೆವರೆಗೆ ಹೋದ್ ಸರಿ ಎಲ್ಲಿ ಸ್ಟಾರ್ಟ್ ಮಾಡೋ ಕಿಲೋಮೀಟರ್ ಹೋಗಂಗಿಲ್ಲ ಮಾಮು, ಮಲ್ಕೊಂಡ್ಬಿಟ್ಟಿರ್ತಾನೆ. ಇವತ್ತೇ ಒಂಚೂರು ಅಲ್ಲಿ ಗಂಟ ಬಂದ್ ತಡದಿ ಬಾಡಿ. ಅದು ಹೊಟ್ಟೆ ಕೂಳೋಗಿಲ್ವಲ್ಲ? ಕೂಳಲ್ಲ, ಅದಕ್ಕೆ ಎಲ್ಲಾರು ಮಾತಾಡ್ತಿದ್ವಿ ಅಲ್ಲಿ. ಏನು ಹೆಂಗ್ ಗೊತ್ತಾ, ಇವ್ರ ವೈಫ್ ಇದ್ರೆ ಇಲ್ಲೇ ಕುಸ್ಕುಸು ಪಿಸ್ ಅಷ್ಟೇ ಮುಗೀತು. ಇಬ್ರು ಮಾತಾಡೋ. ನಾನು ಇಲ್ಲಿ ಹಿಂದೆ ಹೋಗೋದಲ್ಲ. ಅವಾಗ್ಲೂ ಅಷ್ಟೇ ಇವ್ರಿಬ್ರೆ ಇಲ್ಲಿ ಇಷ್ಟಿಷ್ಟ ಹಿಂಗ್ ಹೋಗ್ಬಿಡೋರು, ಮಾತಾಡ್ಕೊಂಡವ್ರು, ಸುಮ್ನೆ ಬಿಡೋರು. ಏನು ಅಂದ್ರೆ ಬಂದಿದ್ರು ನೈಟು ಯಾವಾಗ್ಲೂ ಅಷ್ಟೇ ಗಾಡಿ ಓಡ್ಸೋದ್ರು. ಅವಳೇ ನನ್ಗೆ ಜಾಸ್ತಿ ಕಂಪ್ನಿ ಕೊಡೋದು. ಬೆಳಿಗ್ಗೆ ಗಂಟೆ ಎದ್ದಿ ಹಿಂದೆ ನಾವ್ ಇರ್ತೀವಿ ಸಾರ್. ಏನ್ ಇರ್ತೀಯ ನನ್ನ ಮಗನೇ? 2 ಕಾಲ್ ಮುಂದೆ ಸಿಟ್ ಮೇಲೆ ಹಾಕೊಂಡ್ ತಲೆ ಹಿಂದಾಕ ಮಲ್ಗಾಕಿ ಇವ್ನು ಇರ್ತಾನಂತ. ಏನ್ ಹಂಗೆ ಬೆಳಗ್ಗೆ ಗಂಟ ಕಂಪ್ನಿ ಕೊಡ. ನೀನ್ ಎಷ್ಟ್ ಸಲ ಆಚೆ ಕರ್ಕೊಂಡ್ ಹೋಗಿದ್ದೀನಿ. ಯಾವತ್ ಕಂಪ್ನಿ ಕೊಟ್ಟಿದ್ದೆ ಕರೆಕ್ಟ್ ಆಗಿ? ಯಾವತ್ತೂ ಕೊಟ್ಟಿಲ್ಲ. ಬರೀ ಡೌಗಳು ಮತ್ತೆ ಇದ್ರಲ್ಲಿ ಹೇಳೋದ್ ಬೇರೆ. ಅಣ್ಣ ನೀನ್ ಮುಂದೆ ಕುಂದಿರ್ಸ್ಕೊ, ಯಾಕೆ ಕೊಡಲ್ಲ? ನಾನು ಹೇಳ್ತೀನಿ. ಯಾರು ಮುಂದೆ ನಿಲ್ಸ್ಕೊಂಡು ನೋಡಿದೀನಿ ನಾನು. ಸಾರಿ ಸರ್, ಆನ್ ಮಾಡಿದ್ದೆ ನೋಡಿ. ಏನೇನ್ ಆಕ್ಟಿಂಗ್ ಮಾಡ್ತಿದ್ದೆ ಹೇಳ್ತೀನಿ.
ಹೇಳು ಮುಂದೆ ಬಿಡು ಥಿಯೇಟರ್ ಇದೆ ಮುಂದೆ ಬಿಡು ಎದ್ದಿರ್ತೀನಿ ಈ ಮುಂದೆ ಬಿಡಕ್ಕೂ ಹಿಂದೆ ಬಿಡಕ್ಕೆ ಏನ್ ಡಿಫ್ರೆನ್ಸ್ ಇದೆ ಮುಂದೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗ್ತೀನಿ ಇವ್ರಿಗೆ ಡ್ರೌಸಿನೆಸ್ ಆಗ್ಬಾರ್ದು ಸ್ಲೀಪ್ ಓವರ್ ಆಗ್ಬಾರ್ದು ಅವ್ನ ಹೆಂಗೆ ಕುತ್ಕೊಂಡ್ರು ಹೆಂಗೆ ಮಲ್ಲಿಗೆ ಮಲಗ್ತಾನ ಇದ್ ನಾನು 500% ಗ್ಯಾರಂಟಿ ಕೊಡ್ತೀನಿ. ನಾನ್ ಮಲ್ಗಲ್ಲ ನಾನ್ ನಂಬಲ್ಲ ಅದು ಆಯ್ತು ಬಿಡಿ, ಮಲ್ಕೋತೀನಿ. ಇವನ್ ಮಗ ನೋಡ್ಕೊಡ್ರಿ ಒಂದ್ಸಲಿ ಇವ್ನ ನೋಡ್ಕೊಡ್ರಿ ಇವ್ನ ಹೆಂಗೋನೆ ನೋಡು ಮಗ ನೋಡ್ಕೊಡ್ರಿ ಅವ್ರ ಗುರುಗಳು ಇವರೇ ನಮ್ ಗುರುಗಳು. ಅವರು ಅಂತೂ ಇಂತೂ ನೈಟ್ ಎಲ್ಲ ಡ್ರೈವ್ ಮಾಡಿ 5:30 ನಾವ್ ಅನ್ಕೊಂಡಿದ್ 5 ಗಂಟೆ ಒಂದ್ 6-7 ಗಂಟೆ ಆಗ್ಬೋದು ಅನ್ಕೊಂಡು, ಯಾಕಂದ್ರೆ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಅಂತೂ ಇಂತೂ ನನ್ನ ಮಂತ್ರಾಲಯಕ್ಕೆ ಬಂದು ಅವರು ಬೆಳಗ್ಗೆ ಆಗ ನಡ್ಕೊಂಡು ಹೋಗ್ತಾ ಅವ್ರೆ ಆಲ್ಮೋಸ್ಟ್ ಇವತ್ತು ಜನ ಸಿಕ್ಕಾಪಟ್ಟೆ ಇದೆ ಅನ್ಕೊಂತೀವಿ. ನೋಡಿ ಎಲ್ಲ ಹೋಗ್ತಾವ್ರೆ ಮೇಬಿ ಎಲ್ಲೂ ಹೋಗ್ತಾವ್ರೆ ಅನ್ಕೊಂತೀನಿ. ಆಲ್ಮೋಸ್ಟ್ ಕಾರ್ಗಳು ಬಸ್ ಸ್ಟಾಪ್ ಎಲ್ಲ ಫುಲ್ ಆಗಿರೋದ್ ನೋಡಿದ್ರೆ ರೂಮ್ಗಳೆಲ್ಲ ಫಿಲ್ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ನೋಡಿ ಆಗ್ಲೇ ಕೈ ಹಾಕ್ತವ್ರೆ ರೂಮ್ ಅವರು, ರೂಮ್ಸ್ ಅನ್ಕೊಂಡಿ. ಜನ ಬಂದ್ ದೇವ್ರ ದರ್ಶನ ಮಾಡೋದು ಒಂದಲ್ದೆ ಇವ್ರುಗಳು ಅಣ್ಣ ಇವರೆಲ್ಲ ಯಾರಣ್ಣ ಇವರು ಇಷ್ಟು ಬೇಗ ರೆಡಿಯಾಗಿ ಹೋಯ್ತವ್ರ ನಾವು ಅಣ್ಣ. ಎಷ್ಟು ಬ್ಯಾರಿಗೇಡ್ಸ್ ಕ್ಲೋಸ್ ಮಾಡಿದ್ದಾರೆ ಅಣ್ಣ. ಮತ್ತೆ ಹೆಂಗೆ ಕತೆ ಒಳಗಡೆ ಎಲ್ಲ ರೂಮ್ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಬರಕ್ ಹೇಳಿದ್ದೆ. ಸೊ ನೋಡ್ರಿ ಎಲ್ಲೂ ಇಲ್ಲ, ಇಲ್ಲೇ ಇದೀನಿ. ಸಿಕ್ಕಾಪಟ್ಟೆ ರಶ್ ಐತಪ್ಪ ದೇವಸ್ಥಾನ. ನನ್ ಮಕ್ಳು ನೋಡಿದ್ರೆ ಆರಾಮಾಗಿ ಬಿಟ್ಕೊಂಡವ್ರೆ ನೋಡ್ರಿ 3 ಜನ. ಫುಲ್ ಸ್ಲೀಪರ್. ದೇವಸ್ಥಾನ ಬಂದಿರೋದು ಗೊತ್ತಿಲ್ಲ. ಏ ಅಂಜಿ ಚೇತಮ್ರ ನೋಡ್ರಿ ಮನೋ, ಇತ್ತೀಚೆಗೆ ಜನ ಜಾಸ್ತಿ ಬರೋದ್ ನೋಡಿ ಇಲ್ಲಿರೋರೆಲ್ಲ ಸಿಕ್ಕಾಪಟ್ಟೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನನ ಯಾವ ತರ ಬೇಕೋ ಆ ತರ ಏಮಾರಿಸ್ತಾರೆ. ಸ್ನಾನ ಮಾಡಕ್ 200 ರೂಪಾಯಿ ಅಂತೆ, ಸ್ಟೇ ಆಗಿ 2,000 ರೂಪಾಯಿ ಅಂತೆ. ನಮ್ ಜನಕ್ಕೆ ದುಡ್ಡಿನಸೆ ಜಾಸ್ತಿ ಆಗ್ಬಿಟ್ಟೈತೆ, ಏನ್ ಮಾಡ್ತೀರಾ? ಪಾರ್ಕಿಂಗ್ ಎಲ್ಲಿ ಮಾಡೋದು ಒಂದು ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಪಾರ್ಕಿಂಗು ಯಾವ ತರ ಅಂದ್ರೆ ಫುಲ್ ಜನ ಆಗ್ಬಿಟ್ಟವ್ರೆ. ಫುಲ್ಲು ಪಾಪ ನಮ್ ಬರತ ಹೋಗಿ ನಿಂತವನ್ ಮುಂದೆ ಕಾಯ್ತವನ್ ಜಾಗ ಹಿಡ್ಕೊಂಡು. ಗೈಸ್ ಸಿಕ್ಕಾಪಟ್ಟೆ ಇವತ್ತು ರಶ್ ಐತೆ ಅನ್ಕೊಂತೀನಿ. ಇಲ್ಲಿ ನೋಡ್ರಿ ಪಾರ್ಕಿಂಗು ಫುಲ್ಲು ಸಿಕ್ಕಾಪಟ್ಟೆ ಆಗ್ಬಿಡೈತೆ. ಅದು ದೇವಸ್ಥಾನ ಹಿಂದೆ ಹಾಕಿರೋದು. ಇವತ್ತು ನಿದ್ದೆ ಇಲ್ಲ, ಒಬ್ಬನೇ ಓಡಿಸ್ಕೊಂಬಂದು ಫುಲ್ಲು ಸುಸ್ತು. ನನ್ನ ಮಕ್ಳು ನೋಡ್ರಿ ಇಲ್ಲಿ ಇನ್ನು ಮಗಗಳು ತೋರ್ಸ. ಹೌದು ಅಣ್ಣ, ಅಣ್ಣ ನಮಸ್ಕಾರ ಅಣ್ಣ ನೀವೇನಣ್ಣ? ಇನ್ನೇನು. ಓಕೆ ಗೈಸ್, ನಾವು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾಗ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಟಾಟಾ, ಬಾಯ್ ಬಾಯ್.